ಕೆಳಗೆ ತೋರಿಸಿರುವ ಸಮದ್ವಿಬಾಹು ತ್ರಿಭುಜದಲ್ಲಿ x ನ ಮೌಲ್ಯವನ್ನ ಕಂಡುಹಿಡಿಯಲು ಕೇಳಲಾಗಿದೆ. ಇದು ಈ ತ್ರಿಭುಜದ ಪಾದವಾಗಿದೆ. ಆದ್ರಿಂದ ವಿಡಿಯೋನ ಕ್ಷಣಕಾಲ ನಿಲ್ಲಿಸಿ ಮತ್ತು ನೀವು ಇದನ್ನ ಹೇಗೆ ಪರಿಹರಿಸ್ತೀರಿ ಎಂಬುದನ್ನ ಯೋಚನೆ ಮಾಡಿ ನೋಡಿ. ಈ ಸಮಸ್ಯೆಯನ್ನ ಪರಿಹರಿಸುವ ಮುಖ್ಯ ಪರಿಕಲ್ಪನೆ ಏನಂದ್ರೆ, ಇಲ್ಲಿ ಬಿಡಿಸಿರುವ ಈ ಲಂಬ ರೇಖೆ ಈ ಭಾಗದಲ್ಲಿ ಲಂಬಕೋನವನ್ನ ಸೃಷ್ಟಿಸುತ್ತೆ. ಅಷ್ಟೇ ಅಲ್ಲ, ಈ ಭಾಗದಲ್ಲೂ ಕೂಡ ಲಂಬಕೋನ ರಚಿತಗೊಳ್ಳುತ್ತೆ. ಗಮನಿಸಿ, ಈ ಎರಡೂ ತ್ರಿಭುಜಗಳು ಇರುವಂತಹ ಈ ದೊಡ್ಡ ತ್ರಿಭುಜ ಬಂದು ಒಂದು ಸಮದ್ವಿಬಾಹು ತ್ರಿಭುಜ. ಆದ್ರಿಂದ ಈ ಕೋನ ಮತ್ತು ಈ ಕೋನ ಸಮವಾಗಿರುತ್ತೆ. 90 ಡಿಗ್ರಿಗಳು 90 ಡಿಗ್ರಿಗಳು ಸಮ. ಈ ಗುಲಾಬಿ ಬಣ್ಣದ ಕೋನ ಮತ್ತು ಈ ಗುಲಾಬಿ ಬಣ್ಣದ ಕೋನ ಸಮ. ಹಾಗಿದ್ಮೇಲೆ ಇನ್ನು ಉಳಿದ ಈ ಎರಡು ಕೋನಗಳು ಸಮವಾಗಿರ್ಬೇಕಲ್ವಾ? ಈ ಅಂಶ ನಮಗೆ ತಿಳಿದು ಬರೋದು ಬಂದು ಒಂದು ತ್ರಿಭುಜದ ಎಲ್ಲಾ ಕೋನಗಳ ಮೊತ್ತ 180 ಡಿಗ್ರಿಗಳಿಗೆ ಸಮ ಅನ್ನೋ ಆಧಾರದ ಮೇಲೆ. ಈ ಹಸಿರು ಬಣ್ಣದ ಕೋನ ಈ ಕೋನಕ್ಕೆ ಸಮ, ಗುಲಾಬಿ ಬಣ್ಣದ ಕೋನ ಈ ಕೋನಕ್ಕೆ ಸಮ. ಇನ್ನು ಈ 12 ಅನ್ನುವ ಬಾಹು ಎರಡೂ ತ್ರಿಭುಜಗಳಲ್ಲಿದೆ. ಕೋನ ಕೋನ ಬಾಹು, ಕೋನ ಕೋನ ಬಾಹು ಸರ್ವಸಮತೆಯ ನಿಬಂಧನದಿಂದ ಈ ಎರಡು ಲಂಬಕೋನ ತ್ರಿಭುಜಗಳು ಸರ್ವಸಮವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನೋಡ್ಬೋದು ನಾವು 13 ಘಟಕಗಳಿರುವ ಬಾಹು ಈ ತ್ರಿಭುಜದಲ್ಲಿದೆ, ಈ ತ್ರಿಭುಜದಲ್ಲೂ ಇದೆ. 12 ಘಟಕಗಳಿರುವಂತಹ ಬಾಹು ಎರಡೂ ತ್ರಿಭುಜಗಳಲ್ಲಿದೆ. ಹಾಗಿದ್ಮೇಲೆ ಈ ಎರಡು ಬಾಹುಗಳು ಕೂಡ ಸಮವಾಗಿರ್ಬೇಕು. ಅಂದ್ರೆ ಇದು x/2 ಆದ್ರೆ ಇದು x/2 ಆಗಿರುತ್ತೆ. ಈ ಮಾಹಿತಿಯನ್ನ ಮತ್ತು ಪೈಥಾಗರಸ್ ಪ್ರಮೇಯವನ್ನ ಬಳಸಿಕೊಂಡು x ನ ಮೌಲ್ಯ ಎಷ್ಟು ಅಂತ ಕಂಡುಹಿಡಿಯೋಣ. ಪೈಥಾಗರಸ್ ಪ್ರಮೇಯದ ಹೇಳಿಕೆಯ ಪ್ರಕಾರ ಒಂದು ಲಂಬಕೋನ ತ್ರಿಭುಜದ ವಿಕರ್ಣದ ವರ್ಗ ಬಂದು ಇನ್ನುಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಅಂದ್ರೆ ಇಲ್ಲಿ x/2 ವರ್ಗ ಪ್ಲಸ್ 12 ವರ್ಗ 13 ವರ್ಗಕ್ಕೆ ಸಮನಾಗಿರುತ್ತೆ. ಅಂದ್ರೆ ಇದು x ನ ವರ್ಗ /4 ಪ್ಲಸ್ 12 × 12 144, 13 × 13 169. ನಾವಿಲ್ಲಿ x ನ ಮೌಲ್ಯವನ್ನ ಕಂಡುಹಿಡಿಬೇಕಾಗಿದೆ. ಆದ್ರಿಂದ ಈ ಪ್ಲಸ್ 144ನ ಅವಶ್ಯಕತೆ ಎಡಬದಿಯಲ್ಲಿಲ್ಲ. ಆದ್ರಿಂದ ಏನ್ ಮಾಡೋಣ, ಇದನ್ನ 0 ಮಾಡಬೇಕು. ಇದನ್ನ ಹೇಗೆ 0 ಮಾಡೋದು? ಎರಡೂ ಬದಿಗಳನ್ನ 144ರಿಂದ ಕಳೆಯೋಣ. ಆಗ ಪ್ಲಸ್ 144 ಮೈನಸ್ 144 ರದ್ದಾಗಿ ಬಿಡುತ್ತೆ. ಇನ್ನು ಉಳಿದಿರೋದು ಬಂದು x ನ ವರ್ಗ /4 ಇಸ್ ಈಕ್ವಲ್ ಟು 169 ಮೈನಸ್ 144 25. ಮತ್ತೆ ನಾವಿಲ್ಲಿ ಗಮನಿಸಬೇಕು, 4ರಿಂದ ನಾವು ಭಾಗಿಸ್ತಾ ಇದ್ದೇವೆ. ಇದರ ಅವಶ್ಯಕತೆ ಕೂಡ ಎಡಭಾಗದಲ್ಲಿಲ್ಲ. ಯಾಕೆ ಅಂದ್ರೆ ನಾವು x ನ ಮೌಲ್ಯವನ್ನ ಕಂಡುಹಿಡಿಯಲಿಕ್ಕೆ ಹೊರಟಿದ್ದೇವೆ. ಹಾಗಾಗಿ ಈ /4 ಹೇಗೆ ಎಲಿಮಿನೇಟ್ ಮಾಡೋದು? ಎರಡೂ ಕಡೆಗಳಲ್ಲಿ 4ರಿಂದ ಗುಣಿಸೋ ಮುಖಾಂತರ. ಆಗ 4 4 ರದ್ದಾಗುತ್ತೆ. x ನ ವರ್ಗ 100ಕ್ಕೆ ಸಮ ಅಂತ ಕಂಡು ಬರುತ್ತೆ. ಆಗ x ನ ಮೌಲ್ಯವನ್ನ ಕಂಡುಹಿಡಿಯಲಿಕ್ಕೆ ಎರಡೂ ಕಡೆಗಳಲ್ಲಿ ಪ್ರಧಾನ ವರ್ಗಮೂಲವನ್ನ ತಗೊಳ್ಳೋಣ. ಅಂದ್ರೆ ಈ ವರ್ಗಮೂಲದ ಮೌಲ್ಯ ಬಂದು ಒಂದು ಧನ ಸಂಖ್ಯೆ ಆಗಿರುತ್ತೆ ಅನ್ನೋ ಅರ್ಥ. ಆಗ ವರ್ಗಮೂಲ ವರ್ಗ ರದ್ದಾಗಿ x ನ ಮೌಲ್ಯ 10 ಅನ್ನೋದು ಕಂಡು ಬರುತ್ತೆ. ಗಣಿತದ ದೃಷ್ಟಿಯಿಂದ ಖಂಡಿತವಾಗ್ಲೂ x ±10 ಆಗಿರುತ್ತೆ. ಆದ್ರೆ ಇಲ್ಲಿ ನಾವು ಉದ್ದದ ಬಗ್ಗೆ ಮಾತನಾಡ್ತಿರೋದ್ರಿಂದ ಧನ ಮೌಲ್ಯವನ್ನ ಮಾತ್ರ ತೆಗೆದುಕೊಳ್ತೇವೆ. ಅಂದ್ರೆ x ನ ಮೌಲ್ಯ 10. ಈ ಪಾದದ ಸಂಪೂರ್ಣ ಉದ್ದ ಬಂದು 10 ಆಗಿದೆ. ಇದರಲ್ಲಿ ಅರ್ಧ ಅಂದ್ರೆ x/2 ಬಂದು 5 ಆಗಿರುತ್ತೆ. ಈ ಸಮಸ್ಯೆಯ ಮುಖ್ಯ ಪರಿಕಲ್ಪನೆ ಏನು ಅಂದ್ರೆ, ಸಮದ್ವಿಬಾಹು ತ್ರಿಭುಜದಲ್ಲಿ ಬಿಡಿಸಿದ ಲಂಬರೇಖೆ ತ್ರಿಭುಜವನ್ನ ಎರಡು ಸರ್ವಸಮ ಲಂಬಕೋನ ತ್ರಿಭುಜಗಳಾಗಿ ವಿಭಜಿಸುತ್ತೆ. ಈ ಮಾಹಿತಿಯನ್ನ ಮತ್ತು ಪೈಥಾಗರಸ್ ಪ್ರಮೇಯವನ್ನ ಬಳಸಿಕೊಂಡು x ನ ಮೌಲ್ಯವನ್ನ ಕಂಡುಹಿಡಿಬಹುದು.